ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ರಾಜಕೃಷ್ಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನೋಡ್ತಾ ಇದ್ದೀವಿ ದ ಕೆರಿಬಿಯನ್ ಬ್ಯಾಟಲ್ ಡೇ 1 ಮತ್ತು ಡೇ 2 ಅನಾಲಿಸಿಸ್ನ. ಸೊ ಫಸ್ಟಾಗಿ ನಾವು ನೋಡೋದಾಯಿತು ಅಂತಂದರೆ ಇಲ್ಲಿ ನಾವು ಮಾತಾಡೋಣ, ಚೆಕ್ ಮಾಡೋಣ ಇಲ್ಲಿ ಡೆಬ್ಯೂಟಾಂಟ್ಸ್ ಯಾರ್ಯಾರಿದ್ರು ಈ ಒಂದು ಪಂದ್ಯದಲ್ಲಿ ಅಂತ ನೋಡೋದಾಯಿತು ಅಂತಂದರೆ ಇಂಡಿಯಾ ಕಡೆಯಿಂದ ಇಬ್ಬರು, ಅವ್ರು ಬೇರೆ ಯಾರೂ ಅಲ್ಲ, ಯಶಸ್ವಿ ಜೈಸ್ವಾಲ್ ದ ಸೆಂಚುರಿಯನ್ ಆ್ಯಂಡ್ ದ ಎಂಪರರ್ ಅಂತಲೇ ನಾವು ಕರಿಬೋದು ಇಲ್ಲಿ. ಯಾಕೆಂತಂದರೆ ಅವರು ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಆಯಿತು, ಆಮೇಲೆ IPL ಸರ್ಕ್ಯೂಟಲ್ಲಿ ಒಂದು ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿದರೆ ಒಬ್ಬ ಎಂಪರರ್ ಥರ. ಸೊ ಇಲ್ಲಿ ವಿರಾಟ್ ಕೊಹ್ಲಿನ ಯಾವ ರೀತಿ ಕಿಂಗ್ ಅಂತ ಕರೀತಾರೆ, ಆಮೇಲೆ ಶುಭ್ಮನ್ ಗಿಲ್ನ ಯಾವ ರೀತಿ ಪ್ರಿನ್ಸ್ ಅಂತ ಕರೀತಾರೆ, ಸೊ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಎಂಪರರ್ ಅಂತಲೇ ಕರಿತಾ ಇದ್ದೀವಿ ಇಲ್ಲಿ ನಾವು ಇಲ್ಲಿ ನೋಡೋದಾಯಿತು ಅಂತಂದರೆ. ಸೊ ಮುಂದೆ ಹೋಗ್ತಾ ಏನಾಗಿದೆ ಅಂತ ನೋಡೋದಾಯಿತು ಅಂದರೆ ವೆಸ್ಟ್ ಇಂಡೀಸ್ ಕಡೆಯಿಂದ ಅಥನೇಸ್ ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಡೆಬ್ಯೂಟ್ನ ಮಾಡಿದ್ದಾರೆ. ಸೊ ಇಲ್ಲಿ ಎಂಟೈರ್ ಫಸ್ಟ್ ಡೇ ಆಫ್ ದ ವೆಸ್ಟ್ ಇಂಡೀಸ್ ಇನ್ನಿಂಗ್ಸ್ನ ಡಾಮಿನೇಟ್ ಮಾಡಿದ್ದು ಯಾರಪ್ಪ ಅಂತಂದರೆ ವೆಸ್ಟ್ ಇಂಡೀಸ್ ಕಡೆಯಿಂದ ಅಲಿಕ್ ಅಥನೇಸ್ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. ಈ ಒಂದು ಅವ್ರು ಡೆಬ್ಯೂಟ್ ಆಗಿತ್ತು ಅಂತಂದರೆ ಆಲ್ಮೋಸ್ಟ್ ಒಂದು 99 ಬಾಲ್ಸ್ನ ಆಡಿ 47 ರನ್ಸ್ನ ಹೊಡೆದಿದ್ದಾರೆ. 135 ನಿಮಿಷ ಆ ಒಂದು ಸ್ಕ್ರೀಸಲ್ಲಿ ಇದ್ಕೊಂಡು 47.47 ಸ್ಟ್ರೈಕ್ ರೇಟಲ್ಲಿ ಆಡಿ ಒಂದು ಏನಿತ್ತು ಕೊಲ್ಯಾಪ್ಸ್ ಅಂತಲೇ ವೆಸ್ಟ್ ಇಂಡೀಸ್ ಇನ್ನಿಂಗ್ಸ್ಗೆ ಆಯಿತು, ಅದನ್ನು ಒಂದು ರೀತಿ ತಡೆದಿದ್ದಾರೆ. ಸೊ ಅವ್ರಿಗೆ ಸಾಥ್ ಕೊಡೋದಕ್ಕೆ ಯಾರೂ ಇರಲಿಲ್ಲ. ಸ್ವಲ್ಪ ಟೈಮು ವೈಸ್ ಕ್ಯಾಪ್ಟನ್ ಜರ್ಮೈ ಬ್ಲ್ಯಾಕ್ವುಡ್ ಅವರು ಸಾಥ್ ಕೊಟ್ಟರು ಸಹ ಲಂಚಲ್ಲಿ ಅವ್ರು ಔಟ್ ಆದರು ಜಡೇಜಾ ಅವ್ರ ಬೌಲಿಂಗಲ್ಲಿ. ಸೊ ಅದ್ಭುತವಾದ ಕ್ಯಾಚನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಅಂತಲೇ ಹೇಳ್ಬೋದು. ಸೊ ಆ ಕ್ಯಾಚ್ ನೋಡೋದಕ್ಕೆ ಈಸಿಯಾಗಿ ಕಂಡ್ರು, ಸೊ ಔಟ್ಫೀಲ್ಡ್ ಪ್ಲೇಯರ್ ಅಂತಲೇ ಮೊಹಮ್ಮದ್ ಸಿರಾಜ್ನ ಕರೆಯಲ್ಲ. ಯಾಕೆಂತಂದರೆ ಅವ್ರು ಒಂದು ಸ್ವಲ್ಪ ಕ್ಯಾಚಸ್ನ ಡ್ರಾಪ್ ಮಾಡಿದ್ದಾರೆ ಕಳೆದ ಪಂದ್ಯಗಳಲ್ಲಿ ನಾವು ನೋಡೋದಾಯಿತು ಅಂತಂದರೆ. ಸೊ ಇಲ್ಲಿ ಆ 100 ಕ್ಯಾಚ್ ಮಿಡ್ ಆಫಲ್ಲಿ ಏನು ಕ್ಯಾಚ್ ಹಿಡಿದ್ರು ಸಖತ್ತಾಗಿ ಹಿಡ್ದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ಅವ್ರಿಗೆ ಯಾರು ಸಪೋರ್ಟ್ ಜಾಸ್ತಿ ಕೊಟ್ಟಿಲ್ಲ, ಆದ್ದರಿಂದ 150 ರನ್ಸ್ಗೆ ವೆಸ್ಟ್ ಇಂಡೀಸ್ ತಂಡ ಸಂಪೂರ್ಣವಾಗಿ ಕೊಲಾಪ್ಸ್ ಆದ್ರೆ ಅಂತಲೇ ಹೇಳ್ಬೋದು ಇಲ್ಲಿ. ಇದನ್ನು ನಾವು ಏನೋ ಪೆವಿಲಿಯನ್ ಪೆರೇಡ್ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಆ 150 ರನ್ಸ್ ಏನು ಅಂತ ಹೇಳ್ತೀವಿ, ಒಂದು ರೆಸ್ಪೆಕ್ಟಬಲ್ ಟೋಟಲ್ ಅಲ್ಲದೆ ಇದ್ದರೂ ಸಹ ಎಲ್ಲೋ ಒಂದು ರೀತಿ ಯಾವುದೇ ಒಂದು ವೆಸ್ಟ್ ಇಂಡೀಸ್ ತಂಡದವರು ಪ್ರತಿರೋಧ ಕೊಡಲೇ ಇಲ್ಲ ಇಂಡಿಯನ್ ಬೌಲರ್ಸ್ಗೆ ಅಥವಾ ಇಂಡಿಯನ್ ಸ್ಪಿನ್ನರ್ಸ್ಗೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವಿಲ್ಲಿ ನೋಡೋದಾಯಿತು ಅಂದರೆ ಅಶ್ವಿನ್ ಅವರು 5 ವಿಕೆಟ್ನ ಪಡ್ಕೊಂಡಿದ್ದಾರೆ. ಅದಲ್ಲದೆ ಇಲ್ಲಿ ಅಶ್ವಿನ್ ಅವ್ರ ರೆಕಾರ್ಡ್ಸ್ನು ಸಿಕ್ಕಾಪಟ್ಟೆ ಇದೆ. ಅದಕ್ಕೂ ಮೊದಲು ನಾನು ಹೇಳೋದೇನು ಅಂತಂದರೆ ಇಂಡಿಯನ್ ಬೌಲರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು. ಸೊ ಇಂಡಿಯನ್ ಬೌಲರ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತಪ್ಪ ಇಲ್ಲಿ ಅಂತಂದರೆ ಫಸ್ಟು ರವಿಚಂದ್ರನ್ ಅಶ್ವಿನ್ ಅವರು 24.3 ಓವರ್ಗಳಲ್ಲಿ 60 ರನ್ ಕೊಟ್ಟು 5 ವಿಕೆಟ್ನ ಪಡೆದಿದ್ದಾರೆ. ಸೊ ಇದು ಅವ್ರಿಗೆ 33rd ಇಂಟರ್ನ್ಯಾಷನಲ್ 5 ವಿಕೆಟ್ ಹಾಲ್ ಆಯಿತು. ಅದಾದಮೇಲೆ ಅವರು 700 ವಿಕೆಟ್ನ ಪಡ್ಕೊಂಡ್ರು. ಯಾವಾಗ ಅಲ್ಲಿ ಅವರು 2 ವಿಕೆಟ್ಸ್ನ ಪಡ್ಕೊಂಡ್ರು ಆ ಒಂದು ಇನ್ನಿಂಗ್ಸಲ್ಲಿ. he has picked up 700 ವಿಕೆಟ್ಸ್ ಇನ್ ದ ಇಂಟರ್ನ್ಯಾಷನಲ್ ಮ್ಯಾಚಸ್ ಅಂತಲೇ ಹೇಳ್ಬೋದು. T20 ಆಗಿರ್ಬೋದು, ಒನ್ ಡೇ ಇಂಟರ್ನ್ಯಾಷನಲ್ ಆಗಿರ್ಬೋದು, ಅದೇ ರೀತಿ ಟೆಸ್ಟ್ ಅಂತಲೂ ಹೇಳೋದಾಯಿತು ಅಂತಂದರೆ. ಸೊ ಓವರಾಲ್ ಆಗಿ ರವಿಚಂದ್ರನ್ ಅಶ್ವಿನ್ ಅವರು 700 ವಿಕೆಟ್ಸ್ ಆ ಒಂದು 2 ವಿಕೆಟ್ನ ಪಡ್ಕೊಂಡಾದಮೇಲೆ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಅವ್ರಿಗೆ ಸಾಥ್ ಕೊಟ್ಟಿದ್ದು ಯಾರಪ್ಪ ಅಂತಂದರೆ ಅಗೇನ್ ಒನ್ ಆಫ್ ದಿ ಮಾಸ್ಟರ್ ಸರ್ ರವೀಂದ್ರ ಜಡೇಜಾ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಲ್ಲಿ ಅವರು 14 ಓವರ್ ಹಾಕಿ 7 ಮೇಡಿನ್ ಮಾಡಿ 26 ರನ್ ಕೊಟ್ಟು 3 ವಿಕೆಟ್ನ ಕಬಳಿಸಿದ್ದಾರೆ ಇಲ್ಲಿ ರವೀಂದ್ರ ಜಡೇಜಾ ಅವರು. ಅದೇ ರೀತಿ ಒಂದು ವಿಕೆಟ್ ಯಾರ್ಯಾರು ಬಿದ್ದಿದಪ್ಪ ಅಂತಂದರೆ ಶಾರ್ದೂಲ್ ಠಾಕೂರ್ಗೆ ಒಂದು, ಆಮೇಲೆ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಒಂದು. ಸೊ ಕನ್ಸಿಸ್ಟೆಂಟಾಗಿ ಮೊಹಮ್ಮದ್ ಸಿರಾಜ್ ಅವರು ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ವಿತ್ ದ ಬಾಲ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ಏನಾಯ್ತಪ್ಪ ಇಲ್ಲಿ ರವಿಚಂದ್ರನ್ ಅಶ್ವಿನ್ ಅವ್ರಿಗೆ ಇನ್ನೊಂದು ರೆಕಾರ್ಡ್ ಏನಪ್ಪ ಅಂತಂದರೆ he has become the 5th ಇಂಟರ್ನ್ಯಾಷನಲ್ ಪ್ಲೇಯರ್ ಟು ಪಿಕಪ್ ಬೋತ್ ಫಾದರ್ ಆ್ಯಂಡ್ ಸನ್ ಡುಯೋ ಅಂತಲೇ ಹೇಳ್ಬೋದು. ಸೊ ಇದಕ್ಕೂ ಮೊದಲು ಯಾರಿತ್ತಂದರೆ ಇಯಾನ್ ಬೋತಮ್ ಆಗಿರ್ಬೋದು, ವಾಸಿಮ್ ಅಕ್ರಮ್ ಅವರಾಗಿರ್ಬೋದು, ಅದಾದಮೇಲೆ ಮಿಚೆಲ್ ಸ್ಟಾರ್ಕ್ ಅವರಾಗಿರ್ಬೋದು. ಅಗೇನ್ ಇಲ್ಲಿ ಇವಾಗ ರವಿಚಂದ್ರನ್ ಅಶ್ವಿನ್ ಅವರು ಆ ಒಂದು ಎಲೈಟ್ ಕ್ಲಬ್ಬಿಗೆ ಸೇರಿಕೊಂಡಿದ್ದಾರೆ. ಬೋತ್ ಫಾದರ್ ಆ್ಯಂಡ್ ಸನ್ನ ಇಂಟರ್ನ್ಯಾಷನಲ್ ಮ್ಯಾಚಸಲ್ಲಿ ವಿಕೆಟ್ನ ಪಡ್ಕೊಂಡಿರೋ ಲಿಸ್ಟಲ್ಲಿ. ಸೊ ಆ ಬಾಲ್ನ ನೋಡೋದಾಯಿತು ಅಂದರೆ ಸ್ಟ್ರೈಟ್ ಲೈನ್ ಹೋಯಿತು, ಅರೌಂಡ್ ವಿಕೆಟ್, ಓವರ್ ದ ವಿಕೆಟ್ ಬಂದರು, ಬಾಲ್ ಜಸ್ಟ್ ಸೇಮ್ ಆಗಿ ಆಫ್ ಸ್ಟಂಪ್ನ ಕ್ಲಿಕ್ ಮಾಡ್ತು. ಇದು ಟಿಪಿಕಲ್ ರವಿಚಂದ್ರನ್ ಅಶ್ವಿನ್ ಬಾಲ್ ಅಂತಲೇ ಹೇಳ್ಬೋದು ನಾವಿಲ್ಲಿ. ಸೊ ಇದಕ್ಕೂ ಮೊದಲು ಮಿಚೆಲ್ ಸ್ಟಾರ್ಕ್ ಅವರು ಸಹ ಶಿವನಾರಾಯಣ್ ಚಂದ್ರಪಾಲ್ ಅವ್ರನ್ನ ವಿಕೆಟ್ನ ಪಡ್ಕೊಂಡ್ರು. ಅದೇ ರೀತಿ ತ್ಯಾಗನಾರಾಯಣ್ ಚಂದ್ರಪಾಲ್ ಅವ್ರ ವಿಕೆಟ್ನೂ ಪಡ್ಕೊಂಡಿದ್ದಾರೆ. ಯಾವಾಗ ಅಂತಂದರೆ ಲಾಸ್ಟ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲ್ ಏನಿತ್ತು, ಸೊ ಆವಾಗ ವೆಸ್ಟ್ ಇಂಡೀಸ್ ಅವರು ಆಸ್ಟ್ರೇಲಿಯಾಗೆ ಹೋದಾಗ ಅಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು ಈ ಒಂದು ರೆಕಾರ್ಡ್ನ ಪಡ್ಕೊಂಡಿದ್ದಾರೆ. ಆ್ಯಂಡ್ ಈಸ್ ದ ಓನ್ಲಿ ಇಂಡಿಯನ್ ಬೌಲರ್ ಟು ಪಿಕಪ್ ಬೋತ್ ಫಾದರ್ ಆ್ಯಂಡ್ ಸನ್ ಡಿಯೋ ಅಂತಲೇ ಹೇಳ್ಬೋದು.
ಸೊ ಇದೆಲ್ಲ ವೆಸ್ಟ್ ಇಂಡೀಸ್ ತಂಡದ ಬ್ಯಾಟಿಂಗ್ ಇನ್ನಿಂಗ್ಸ್ ಆಯಿತು ಅಂತಂದರೆ ಇಂಡಿಯಾದವ್ರಿಗೆ ಇಟ್ ವಾಸ್ ಅ ಈಸಿ ಕೇಕ್ ವಾಕ್ ಅಂತಲೇ ಹೇಳ್ಬೋದು. ಡೇ ಒನ್ನಲ್ಲಿ ಯಾವುದೇ ಒಂದು ವಿಕೆಟ್ನ ಹೋಗಲಿಲ್ಲ. ಅಲ್ಲಿ ಫಸ್ಟ್ ವಿಕೆಟ್ಗೆ ನಾವು ನೋಡೋದಾಯಿತು ಅಂದರೆ ಡೇ ಒನ್ನಲ್ಲಿ. ಸೊ ಆಲ್ಮೋಸ್ಟ್ ಇಂಡಿಯಾ ವರ್ 80 ಫಾರ್ ನೋ ಲಾಸ್ ಎಂಡ್ ಆಫ್ ಡೇ ಒನ್ನಲ್ಲಿ. ಸೊ ನಾವೆಲ್ಲ ಹೇಳ್ಬೋದು ಸ್ಲೋ ಆಗಿ ಆಡಿದ್ದಾರೆ, ವೆಸ್ಟ್ ಇಂಡೀಸ್ ಬೌಲಿಂಗ್ ಅಟ್ಯಾಕ್ ಮೀಡಿಯಾಕೋರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ಡಿಸಿಷನ್ ರೋಹಿತ್ ಶರ್ಮಾ ಅವರು ಏನು ಮಾಡಿದ್ದಾರೆ, ಅದೇ ರೀತಿ ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಪೋರ್ಟ್ನ ನಾವು ನೋಡೋದಾಯಿತು ಅಂದರೆ ತುಂಬ ಅದ್ಭುತವಾದ ಒಂದು ಸಪೋರ್ಟ್ ಅಂತಲೇ ಹೇಳ್ಬೋದು. ನಾವು ಮ್ಯಾಚ್ನ ಕಂಪ್ಲೀಟಾಗಿ ನೋಡಲಿಕ್ಕಾಗಿಲ್ಲ, ಬಿಕಾಸ್ ಆ ಡೇ ಟೈಮಲ್ಲಿ ನಮಗೆ ಮ್ಯಾಚ್ ಇಲ್ಲಿ ನೋಡಲಿಕ್ಕಾಗಲ್ಲ ಇಂಡಿಯಾ ಇದರಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಏನಾಗಿದೆ, ನೆಕ್ಸ್ಟ್ ಯಾಕೆ ಈ ರೀತಿ ಸ್ಲೋ ಆಗಿ ಆಡಿದ್ದಾರೆ, ಯಾಕೆ ಅಷ್ಟು ಕಡಿಮೆ ಸ್ಟ್ರೈಕ್ ರೇಟಲ್ಲಿ ರೋಹಿತ್ ಶರ್ಮಾ ಅವರು ಬ್ಯಾಟ್ ಮಾಡಿದ್ದಾರೆ, ಯಶಸ್ವಿ ಜೈಸ್ವಾಲ್ ಅವರು ಒಳ್ಳೆ T20 ಪ್ಲೇಯರ್ ಆಗಿದ್ರೂ ಸಹ ಯಾಕೆ ಅಷ್ಟು ಕಡಿಮೆ ಸ್ಟ್ರೈಕ್ ರೇಟಲ್ಲಿ ಡೇ 1 ಮತ್ತು ಡೇ 2 ಅಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಂದರೆ, ಯಶಸ್ವಿ ಜೈಸ್ವಾಲ್ಗೆ ಇದು ಒಂದು ಪಾದಾರ್ಪಣೆ ಪಂದ್ಯ ಆಗಿದ್ರೂ ಸಹ ದ ಕೈಂಡ್ ಆಫ್ ಮೆಚುರಿಟಿ ಹಿ ಹ್ಯಾಸ್ ಶೋನ್. ಆ್ಯಂಡ್ ಅವರು ಕಂಪ್ಲೀಟಾಗಿ ಬಾಲ್ ಬಂದು ಪಿಚ್ ಆದಮೇಲೆ ಯೂಸ್ ಟು ವಾಚ್ ದ ಬಾಲ್ ವೆರಿ ಕ್ಲೋಸ್ಲಿ ಟಿಲ್ ದ ಎಂಡ್ ಆಫ್ ದಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಕಿಮರ್ ರೋಚ್ ಅವ್ರು ಬೌಲಿಂಗ್ ಮಾಡಬೇಕಾದ್ರೆ ಫಾಸ್ಟ್ ಬೌಲಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ಯಾವುದೇ ಬೌಲರ್ ಬಂದರೂ ಸಹ ಅವ್ರು ಯಾವುದಕ್ಕೂ ಎದುರುಕೊಳ್ಳಿಲ್ಲ. ನೀನು ಎಂಥ ಬೌಲರೇ ಆಗಿರೋ, ನನ್ನ ಆಟ ನಾನು ಆಡ್ತೀನಿ ಅಂತ ಹೇಳ್ಕೊಂಡು ಸಖತ್ತಾಗಿ ಆಡಿದ್ದಾರೆ ಇಲ್ಲಿ ಯಶಸ್ವಿ ಜೈಸ್ವಾಲ್ ಅವರು. ಸೊ ಇಲ್ಲಿ ನಾವು ಮುಂದೆ ಹೋಗೋದಾಯಿತು ಅಂತಂದರೆ ಯಶಸ್ವಿ ಜೈಸ್ವಾಲ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಬಿಕಾಸ್ ಇವರು ಎಂಪರರ್ ಆಗಿ ಹೊರ ಹೊಮ್ತಾ ಇದ್ದಾರೆ ಇಲ್ಲಿ ಈ ಇಂಡಿಯನ್ ಕ್ರಿಕೆಟ್ಗೆ ಅಂತಲೇ ಹೇಳ್ಬೋದು. ಸೊ ಇಂಡಿಯನ್ ಓಪನಿಂಗ್ ಪ್ಲೇಯರ್ ಏನು ಆಗ್ಬೋದು, ಫ್ಯೂಚರಲ್ಲಿ ಏನು ಆಗ್ಬೋದು ಅಂತಂದರೆ ಈ ಒಂದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೀಸನ್ 3 ಇದರಲ್ಲಿ ರೋಹಿತ್ ಶರ್ಮಾ ಅವರು ಓಪನರ್ ಆಗೇ ಇರ್ಬೋದು. ಅದೇ ರೀತಿ ಯಶಸ್ವಿ ಜೈಸ್ವಾಲ್ ಅವರು ಈಗ ಒಂದು ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಅವರು ಓಪನಿಂಗ್ ಸ್ಲಾಟ್ನ ಮೈಂಟೈನ್ ಮಾಡ್ಕೋಬೋದು ಇನ್ನೂ ಒಂದು 4-5 ಸೀರೀಸ್ಗೆ, ಈವನ್ ಸೌತ್ ಆಫ್ರಿಕಾ ಸೀರೀಸ್ಗೆ ಅವರು ಇರ್ತಾರೆ ಅಂತ. ಬಟ್ ಇಲ್ಲಿ ಡೇ 2 ಅಲ್ಲಿ ಅವ್ರು ಆಡಿರ್ತಕ್ಕಂಥ ರೀತಿ ನಾವು ನೋಡೋದಾಯಿತು ಅಂದರೆ, ಯಾವುದೇ ಒಂದು ಬಾಲ್ ಬಂದರೂ ಸಹ ಈ ಯೂಸ್ ಟು ಕೀಪ್ ಅನ್ ಐ ಆನ್ ದ ಬಾಲ್ ಟಿಲ್ ದ ಲಾಸ್ಟ್ ಮೂಮೆಂಟ್. ಅದು ಬಾಲ್ ಕೀಪರ್ ಹೋಗ್ತಾ ಇದ್ರು ಸಹ, ಬಾಲ್ ಸ್ಟ್ರೈಟ್ ಬೌಲರ್ ಹೋಗ್ತಾ ಇದ್ರು ಸಹ, ಔಟ್ಫೀಲ್ಡಲ್ಲಿದ್ದರೂ ಸಹ ಟಿಲ್ ದ ಲಾಸ್ಟ್ ಮೂಮೆಂಟ್ ಅವ್ರು ಬಾಲ್ನ ವಾಚ್ ಮಾಡ್ತಾಯಿದ್ರು. ಅದಾದಮೇಲೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರು ಕನೆಕ್ಟ್ ಮಾಡಿರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಯಾವುದೂ ಸಿಕ್ಸರ್ಸ್ ಬಂದಿಲ್ಲ ಅವರು ಒಂದು ಇನ್ನಿಂಗ್ಸಲ್ಲಿ, ಬಟ್ 14 4ಗಳು ಏನು ಹೊಡೆದಿದ್ದಾರೆ, ತುಂಬ ಸಖತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಎಲ್ಲೋ ಒಂದು ಸ್ಮಾಲ್ ವೀಕ್ನೆಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಮೈಲ್ ಸ್ಟೋನ್ಗೆ ಹತ್ರ ಆಗ್ತಾ ಇದ್ದಂಗೆ ಒಂದು ಅಟ್ಯಾಕಿಂಗ್ ಕ್ರಿಕೆಟ್ನ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದಾಗಿ ನಾವು ಡೇ 2 ಅಲ್ಲಿ ಲಾಸ್ಟ್ ಡೇ ಆ ಡೇ 2 ಅಲ್ಲಿ ಲಾಸ್ಟ್ ಒಂದು 2-3 ಓವರ್ ನೋಡೋದಾಯಿತು ಅಂದರೆ, ಯಾವಾಗ ಈ ಕಿಮರ್ ರೋಚ್ ಅವರು ಬೌಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಾದಮೇಲೆ ರೋಮನ್ ರೈಫರ್ ಅವರು ಬರ್ತಾಯಿದ್ರು, ಅದೇ ರೀತಿ ಇವರು ಬರ್ತಾಯಿದ್ರು, ಯಾರು ಜೋಮಲ್ ವಾರಿಕೆನ್ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಅಗೇನ್, ಅವರೆಲ್ಲ ಬರ್ತಾಯಿದ್ದೆ. ಔಟ್ಸೈಡ್ ಆಫ್ ಸ್ಟಂಪ್ ಬಂದಾಗ ಅವ್ರು ತಡೆದಾಡಕ್ಕೆ ನೋಡಲೇ ಇಲ್ಲ. ನಾನು ಮೈಲ್ ಸ್ಟೋನ್ನ ರೀಚ್ ಮಾಡಬೇಕು ಅನ್ನೋ ಒಂದು ಅರ್ಜೆನ್ಸಿ ತೋರಿಸ್ತಾ ಇದ್ರು ಅಂತ ನನಗೆ ಒಂದು ಅನಿಸಿಕೆ ಇಲ್ಲಿ ನಾನು. ಆಮೇಲೆ ನಾಟ್ ಓನ್ಲಿ ರೋಮನ್ ರೈಫರ್, ಅದ್ರ ಜೊತೆ ಅಲ್ಜಾರಿ ಜೋಸಫ್ ಅವರು ಬೌಲಿಂಗ್ ಬಂದರು. ಬಟ್ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ ಬ್ರಾಥ್ವೇಟ್ ಅವರು ಎಡ್ವಿದ್ರ ಜೇಸನ್ ಹೋಲ್ಡರ್ಗೆ ಲಾಸ್ಟ್ ಎಂಡ್ ಆಫ್ ದಿ ಡೇ ಅಲ್ಲಿ ಎಮರ್ಜೆನ್ಸಿ ಮತ್ತು ಅರ್ಜೆನ್ಸಿ ಯಶಸ್ವಿ ಜೈಸ್ವಾಲ್ ಅವರು ತೋರಿಸ್ತಾ ಇದ್ರು ಸಹ ಜೇಸನ್ ಹೋಲ್ಡರ್ಗೆ ಬೌಲಿಂಗ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಈವನ್ ಕಾಮೆಂಟೇಟರಲ್ಲಿ ಇರ್ತಕ್ಕಂಥ ಕಟ್ಲಿ ಆಂಬ್ರೋಸ್ ಅವರು ಒಂದು ಸ್ವಲ್ಪ ಅವ್ರು ಫ್ರಸ್ಟ್ರೇಷನ್ನ ಹಾಕಿದ್ದಾರೆ. ಯಾಕೆ ಅವ್ರು ಬೌಲಿಂಗಿಗೆ ಬರಲಿಲ್ಲ ಎಂಡ್ ಆಫ್ ದಿ ಡೇಗೆ, ಯಶಸ್ವಿ ಜೈಸ್ವಾಲ್ ಅವರು ಅಷ್ಟೊಂದು ಫಾಸ್ಟ್ ಆಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ವಿಕೆಟ್ ಪಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಚಾನ್ಸ್ ಇರ್ಬೋದು ಅಂತ ಅಂದ್ಕೊಂಡು. ಅದಾದಮೇಲೆ ಅದಕ್ಕೂ ಮೊದಲು ಕಿಮರ್ ರೋಚ್ ಒಂದು ಅದ್ಭುತವಾದ ಬೌಲಿಂಗನ್ನು ಮಾಡಿದ್ರು, ಒಂದು LBWನ ಪಡ್ಕೊಳ್ಳೋದಕ್ಕೂ ಟ್ರೈ ಮಾಡಿದ್ರು. ಬಟ್ ಲಕ್ ಅವ್ರ ಕಡೆ ಇರಲಿಲ್ಲ. ಆ 3 ರಿವ್ಯೂಸ್ನ ಆಲ್ರೆಡಿ ಅವರು ಕಳ್ಕೊಂಡಿದ್ರು. ಸೊ ಯಶಸ್ವಿ ಜೈಸ್ವಾಲ್ ಅವರು ಆಲ್ಮೋಸ್ಟ್ ಒಂದು 132 ರನ್ ಇರಬೇಕಾದ್ರೆ ಅವರು ಆಲ್ಮೋಸ್ಟ್ ವಿಕೆಟ್ನ ಕಳ್ಕೊಂಡಿದ್ರು. he has been LBW straight plum. ಬಟ್ ಅಂಪೈರ್ ಡರೆನ್ ಗಾಫರ್, ಮೈಕಲ್ ಗಾಫ್ ಅವರು, ಬಟ್ ಅಂಪೈರ್ದು ಒಂದು ತಪ್ಪು ನಿರ್ಣಯದಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿದೆ ಅಂತಲೇ ನಾವು ಹೇಳ್ಬೋದು. ಸೊ ಅಲ್ಲಿ ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಲಕ್ ಅವ್ರ ಕಡೆ ಇತ್ತು. ಸೊ ಇವರು ಇನ್ನೊಂದು ಮೈಲ್ ಸ್ಟೋನ್ಗೆ ಹತ್ರ ಆಗ್ತಾ ಇದ್ದಾರೆ. ಆ್ಯಂಡ್ ಈಸ್ ಬಿಕಮ್ ದ ಫಸ್ಟ್ ಡೆಬ್ಯೂಟಾಂಟ್ ಓವರ್ಸೀಸಲ್ಲಿ ಸೆಂಚುರಿ ಮಾಡೋದಕ್ಕೆ ಅಗೇನ್ಸ್ಟ್ ದ ವೆಸ್ಟ್ ಇಂಡೀಸ್. ಇದೆಲ್ಲ ಆಗಿತ್ತು ಡೇ 2 ಅನಾಲಿಸಿಸ್. ಸೊ ಇದು ಯಶಸ್ವಿ ಜೈಸ್ವಾಲ್ ಅವ್ರ ಕಡೆ ಆಯಿತು ಅಂದರೆ ನಾವು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಖಂಡಿತ ಮಾತಾಡಲೇಬೇಕು. ಇಲ್ಲಿ ಅವ್ರ ಕಡೆಯಿಂದನೂ ಒಂದು ಅದ್ಭುತವಾದ ಸೆಂಚುರಿ ಬಂದಿದೆ. ಅವರು 103 ರನ್ ಹೊಡೆದಿದ್ದಾರೆ 221 ಬಾಲ್ಗಳಲ್ಲಿ. ಆಲ್ಮೋಸ್ಟ್ ಇವರು ಒಂದು ಸ್ಟ್ರೈಕ್ ರೇಟ್ ನೋಡ್ತಾ ಇತ್ತು ಅಂದರೆ ಒಂದು ಸ್ವಲ್ಪ ಯಶಸ್ವಿ ಜೈಸ್ವಾಲ್ ಅವ್ರಿಗಿಂತ ಫಾಸ್ಟಾಗಿ ಆಡಿದ್ದಾರೆ. ಸೊ ಆಲ್ಮೋಸ್ಟ್ 46 ಸ್ಟ್ರೈಕ್ ರೇಟ್ ಇದ್ದರೂ ಸಹ
4 ಮತ್ತು 2 ಸಿಕ್ಸನ್ನು ಅವ್ರು ಹೊಡೆದಿದ್ದಾರೆ. ಅವರ ಒಂದು ಟಿಪಿಕಲ್ ಬ್ಯಾಟಿಂಗ್ನ ಅವ್ರು ಮರ್ತಿಲ್ಲ ರೋಹಿತ್ ಶರ್ಮಾ ಅವರು. ಎಲ್ಲ ಹೇಳ್ಬೋದು ಅವ್ರು ಫಾರ್ಮ್ ಕಳ್ಕೊಂಡಿದ್ದಾರೆ. ಸೊ ಅದಕ್ಕೆ ವೆಸ್ಟ್ ಇಂಡೀಸ್ ತಂಡದಲ್ಲಿ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಫಾರ್ಮ್ನ ಕಂಡುಕೊಳ್ಳೋದಕ್ಕೆ ಅಂತ. ಬಟ್ ಯಾವುದೇ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಬಂದಾಗ ನಾವು ಯಾವುದೇ ಪ್ಲೇಯರ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ಎವ್ರಿ ಪ್ಲೇಯರ್ ಆ್ಯಸ್ ಇಸ್ ಓನ್ ಸ್ಕಿಲ್ ಆ್ಯಂಡ್ ಓನ್ ಡೈಮೆನ್ಷನ್ ಆಫ್ ಪ್ಲೇಯಿಂಗ್ ದ ಕ್ರಿಕೆಟ್. ಸೊ ಇಲ್ಲಿ ಇದೇ ರೀತಿ ನಾವು ನೋಡೋದಾಯಿತು ಅಂತಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ ಇನಿಷಿಯಲಿ. ಆ ಪಿಚ್ಚೂ ಅಷ್ಟು ಈಸಿಯಾಗಿರಲಿಲ್ಲ ಆಡೋದಕ್ಕೆ. ಪಿಚ್ ವೆರಿ ಸ್ಲೋ ಇದೆ. ಆಮೇಲೆ ನೀವು ನೋಡ್ತಾ ಇದ್ರಿ ಗ್ರಾಸು ಅಷ್ಟೊಂದಿಲ್ಲ. ಆಮೇಲೆ ಫಾಸ್ಟ್ ಬೌಲರ್ಸ್ ಯಾವುದೇ ಫಾಸ್ಟ್ ಬೌಲರ್ಸ್ ಬಂದು ಪಿಚ್ ಮಾಡ್ತಾಯಿದ್ರು ವೆಸ್ಟ್ ಇಂಡೀಸ್ ಪೇಸರ್ಸ್. ಸೊ ಪಫ್ ಆಫ್ ದಿ ಡಸ್ಟ್ ಅಂತ ನಾವು ಏನು ಹೇಳ್ತೀವಿ, ಪಿಚ್ಚಿಂದ ಅದು ಹೊರಗಡೆ ಬರ್ತಾಯಿತ್ತು. ಅದು ಸಿಕ್ಕಾಪಟ್ಟೆ ಕ್ಲಿಯರಾಗಿ ರಿಪ್ಲೇಸಲ್ಲಿ ನಾವು ನೋಡ್ಬೋದಾಯಿತು. ಈವನ್ ಆನ್ ದ ಲೈವ್ ಸ್ಟ್ರೀಮಲ್ಲಿ ನಾವು ನೋಡಬೇಕಾತಂದ್ರೂ ಅಲ್ಲಿ ಪಫ್ ಆಫ್ ದಿ ಡಸ್ಟ್ನ ನಾವು ಕ್ಲಿಯರಾಗಿ ನೋಡ್ಬೋದಾಗಿತ್ತು. ಸೊ ಅದರಿಂದ ಒಂದು ಸ್ವಲ್ಪ ಸ್ಲೋ ಆಡಿದ್ದಾರೆ ರೋಹಿತ್ ಶರ್ಮಾ ಅವರು. ಬಟ್ ಆ ಒಂದು ಸೆಂಚುರಿ ಮತ್ತು ಆ ಒಂದು ಸಪೋರ್ಟ್ನ ಯಾವ ರೀತಿ ಯಶಸ್ವಿ ಜೈಸ್ವಾಲ್ ಅವರು ಕೊಟ್ಟಿದ್ದಾರೆ. ಅವರು ಡೆಬ್ಯೂಟಾಂಟ್ ಅಂತ ತೋರಿಸ್ಕೊಳ್ಳೇ ಇಲ್ಲ, ಬಟ್ ಆ ಸಪೋರ್ಟ್ ಆ್ಯಸ್ ಎ ಕ್ಯಾಪ್ಟನ್ ಅವರು ಲೀಡ್ ಮಾಡಿದ್ದಾರೆ ಚೆನ್ನಾಗಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನಾನು. ಸೊ ಮುಂದೆ ಹೋಗೋದಾಯಿತು ಅಂತಂದರೆ ಶುಭ್ಮನ್ ಗಿಲ್ ಎಲ್ಲೋ ಒಂದು ಕಡೆ ಎಮರ್ಜೆನ್ಸಿ ಅಥವಾ ಅರ್ಜೆನ್ಸಿ ಆಟದಿಂದ ತಮ್ಮ ವಿಕೆಟ್ನ ಬೇಗ ಒಪ್ಪಿಸಿದ್ದಾರೆ ವ್ಯಾರಿಕನ್ ಅವ್ರ ಬೌಲಿಂಗಿಗೆ. ಅಗೇನ್ ಅಲ್ಲಿ ಸ್ಲಿಪ್ಪಲ್ಲಿ ಇರ್ತಕ್ಕಂಥವ್ರು ಅಲೆಕ್ಸ್ ಅಥೆನೆಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಅನ್ಲಕ್ಕಿ ಡಿಸ್ಮಿಸಲ್ ಅಂತಲೇ ಹೇಳ್ಬೋದು ಯಾರಿಗೆ, ಶುಭ್ಮನ್ ಗಿಲ್ಲಿಗೆ. ಬಟ್ ಇಟ್ಸ್ ಆಲ್ ಇನ್ ದ ಗೇಮ್. ಸೊ ಅದಾದಮೇಲೆ ಬಂದಿದ್ದು ಸ್ಕ್ರೀಸ್ಗೆ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಅವರು ಒಂದು ನ್ಯಾಚುರಲ್ ಬ್ಯಾಟಿಂಗ್ನ ಇಲ್ಲಿ ಆಡಲಿಕ್ಕೆ ಆಗಿಲ್ಲ. ಬಟ್ ಕ್ಯಾಪ್ಟನ್ಸಿ ಯಾವ ರೀತಿ ಇತ್ತು ವಿರಾಟ್ ಕೊಹ್ಲಿಗೆ, ಫೀಲ್ಡ್ ಪ್ಲೇಸ್ಮೆಂಟ್ ಕ್ರ್ಯಾಕ್ ಬೇತ್ವೇಟ್ ಅವರು ಏನು ನಿಲ್ಲಿಸಿದ್ರು ಅಂತ ಅವರ ಒಂದು ಸ್ಟ್ರೆಂತ್ಗೆ ಅವ್ರು ಬಾಲ್ ಮಾಡ್ತಾಯಿದ್ರು. ಬೌಲರ್ಸ್ಗೂ ಸಹ ಹೇಳಿದರು ಔಟ್ಸೈಡ್ ದಿ ಆಫ್ ಸ್ಟಂಪೇ ಇಡಿ, ಮುಂದೆ ಹೋಗಬೇಡಿ, ಲೆಗ್ ಸ್ಟಂಪ್ ಹಾಕಬೇಡಿ. ಲೆಗ್ ಸ್ಟಂಪ್ ಹಾಕಿದರೆ ಫ್ಲಿಕ್ ಮಾಡೋದ್ರಲ್ಲಿ ವಿರಾಟ್ ಕೊಹ್ಲಿ ಪಂಟ್ರಿದ್ದಾರೆ ಅಂತ. ಸೊ ಇಲ್ಲಿ ನಾವು ನೋಡೋದಾಯಿತು ಅಂತಂದರೆ ಯಾವ ರೀತಿ ವಿರಾಟ್ ಕೊಹ್ಲಿ ಅವರು 96 ಬಾಲ್ಗಳನ್ನ ಆಡಿ 36 ರನ್ ಹೊಡೆದಿದ್ದಾರೆ. ಬಟ್ ಅವ್ರಿಗೆ ಒಂದು ಬೌಂಡ್ರಿ ಬಂದಿದ್ದು ಆಲ್ಮೋಸ್ಟ್ ಒಂದು 70 ಬಾಲ್ಸ್ ಆದಮೇಲೆ ಅಂತಲೇ ಹೇಳ್ಬೋದು.